ನಾನು ಇವಾಗ ಬಿಗ್ ಬಾಸ್ ಜರ್ನಿ ಆಗಲಿ ಬಿಗ್ ಬಾಸ್ ಬಗ್ಗೆ ಆಗಲಿ ಅದೆಲ್ಲವೂ ಕೂಡ ಕೇಳಾಗ್ಬಿಟ್ಟಿದೆ, ನೀವು ಹೇಳಾಗ್ಬಿಟ್ಟಿದೆ. ನನಗೆ ಈ ಕ್ರೌಡು, ಈ ಎಲ್ಲ ಜನರ ಪ್ರೀತಿ ಅದನ್ನೆಲ್ಲ ನೋಡಿ ಒಂದು ತಲೆಗೆ ಬಂದಿದ್ದು. ಆ್ಯಂಡ್ 3 ಆ್ಯಂಗಲಲ್ಲಿ ಒಂದು ಕ್ವಶನನ್ನು ಕೇಳ್ತೀನಿ. ನೀವು ಆಚೆ ಬಂದ ಮೇಲೆ ಸ್ಟಾರ್ಗಳನ್ನು ಭೇಟಿ ಮಾಡಿದ್ರಿ, ಶಿವಣ್ಣ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಲೀಡರ್ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದ್ರಿ. ಯಾಕೆ ಈ ಪ್ರಶ್ನೆ ಫಸ್ಟ್ ತಗೋತಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಕ್ರೌಡ್. ಅಂಡ್ ದೆನ್ 47 ಕೋಟಿಗೂ ಅಧಿಕ ವೋಟನ್ನು ಗಳಿಸಿದ್ರ. ಅದರ ಜೊತೆಗೆ ನಿಮ್ಮ ಮಳವಳ್ಳಿಯ MLA ಆದಂತಹ ನರೇಂದ್ರ ಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಬಂದ್ರಿ. ಅಂಡ್ ಅವರು ಒಂದು ಮಾತು ಹೇಳಿದ್ರು, ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಗಿಲ್ಲಿಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹರಿಬಿಟ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯ್ತು, ಅವರು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಿಮ್ಮ ದಡದಪುರದ ಶಿವಣ್ಣ ಅವರು ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರು. ಸೊ ಈ 3 ಆಂಗಲ್ ಇಂದ ನೋಡಿದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂತ ಸಂಶಯ. ಹಂಗಿಲ್ಲ ಮೇಡಮ್. ಈಗ ಅದೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಆತರ ಅಲ್ಲ ಮೇಡಮ್ ಅದು ಬರೋದು. ಬಿಕಾಸ್ ಯಾಕೆ ಕೇಳಿದೆ ಅಂತಾನು ನಾನು ಮುಂಚೆನೆ ಹೇಳ್ಬಿಟ್ಟೆ. ಅದು ಪ್ರೀತಿ ಮೇಡಮ್. ಅದು ಹಂಗ್ ಸಪೋರ್ಟ್ ಆತರ ನೋಡಕ್ ಹೋದ್ರೆ ನಮ್ಮ ರೇಣುಕಾಚಾರ್ಯ ಸರ್ ಅವರಲ್ಲ, ಅವರು ನನಗೆ ವಿಶ್ ಮಾಡಿದ್ರು ಮೇಡಮ್ ಫೋನ್ ಮಾಡ್ಬಿಟ್ಟು. ಆತರ ಸುಮಾರು ಅವ್ರೆ. ನಮ್ಮ ದರ್ಶನ್ ಪುಟ್ಟಣಿಯ ಸರ್, ನಮ್ಮ ಫಸ್ಟೇ ಫೋನ್ ಮಾಡಿದವ್ರು ನಮ್ಮ HD ಕುಮಾರಸ್ವಾಮಿ ಸರ್ ಫಸ್ಟ್ ಫೋನ್ ಮಾಡಿ ವಿಶ್ ಮಾಡಿದವ್ರೆ. ಅದೆಲ್ಲ ಹೆಂಗ್ ಬರ್ತದೆ ಮೇಡಮ್? ಎಲ್ಲ ಅದು ಪಕ್ಷ ಆತರ ಬರಲ್ಲ ಮೇಡಮ್. ಎಲ್ಲಾರು ಅಷ್ಟೊಂದು ಸಪೋರ್ಟ್ ಮಾಡೋರು, ಎಲ್ಲಾರು ಅಷ್ಟೊಂದು ನಾನು ಯಾರು ಸಾಧ್ಯ ಆಯ್ತದೆ ಇನ್ನೂ ಮಾಡ್ತೀನಿ. ಅವ್ರನ್ನೆಲ್ರು ಮೀಟ್ ಮಾಡ್ತಾವ್ನಿ, ಮಾತಾಡಿಸ್ತಾವ್ನಿ. ಅಂದ್ರೆ ಅವರು ಕರೀತಾರೆ ಬನ್ನಿ ಅಂತ, ನಾನು ಹೋಗಿ ಮೀಟ್ ಮಾಡ್ತೀನಿ. ಅದು ಹಂಗ ಆಯ್ತೈತೆ ಮೇಡಮ್. ಮೋಸ್ಟ್ಲಿ ಅದು ಹಂಗ್ ಕಾಣಿಸ್ತಾ ಇರ್ಬೋದು ಅಷ್ಟೇ. ಬಟ್ ಆತರ ಅಲ್ಲ ಮೇಡಮ್. ಎಲ್ಲಾ ಪಕ್ಷದವರು, ಎಲ್ಲಾ ಪಾರ್ಟಿಯವರು, ಆಮೇಲೆ ಎಲ್ಲ ಜನ ಇಲ್ಲಿ ಹಂಗ್ ಬರಲ್ಲ ಮೇಡಮ್. ಇಲ್ಲಿ ಎಲ್ಲಾರು ಸಪೋರ್ಟ್ ಮಾಡ್ತಾವ್ರೆ ಅಂದ್ಮೇಲೆ ಎಲ್ಲಾರ ಹತ್ರನು ಹೋಗ್ಬೇಕಲ್ಲ. ಹಂಗೆ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಆತರ ಎಲ್ಲ ಮೇಡಮ್. ಅಯ್ಯೋ, ಅದಕ್ಕೆ ರಾಜಕೀಯ ಅದಕ್ಕಂತೂ ತರಲೇಬೇಡಿ ಮೇಡಮ್. ಅದೇ ನಾನು ಎಲ್ರಿಗೂ ಹೇಳೋದು, ಅದು ಬರ್ಲೇಬಾರ್ದು. ಇಲ್ಲಿ ಜಾತಿ ರಾಜಕೀಯ ಅನ್ನೋದು ಬರ್ಲೇಬಾರ್ದು. ಅಷ್ಟು ಎಲ್ಲರೂ ಸಪೋರ್ಟ್ ಮಾಡೋರೆ, ಎಲ್ಲರೂ ಇದು ಮಾಡೋರು ಮೇಡಮ್. ನಮ್ಮ DK ಸಾಹೇಬರು, DK ಶಿವಕುಮಾರ್ ಸರ್, ಅವರು ಫೋನ್ ಮಾಡಿ ಮಾತಾಡಿ ವಿಶ್ ಮಾಡಿದ್ರು. ಎಲ್ಲರೂ ಮಾತಾಡಿ ಫೋನ್ ಮಾಡಿ ವಿಶ್ ಮಾಡಿದ್ರು ಮೇಡಮ್. ಹಂಗ್ ಬರಲ್ಲ, ಹಂಗಾಗಲ್ಲ ಮೇಡಮ್. ಓಕೆ, ಈಗ ಇಷ್ಟೊಂದು ಜನ ಮತ್ತೆ ಅವ್ರ ಪ್ರೀತಿ ಅದಷ್ಟು ಈಸಿಯಾಗಿ ಯಾರಿಗೂ ಸಿಗಲ್ಲ ಗಿಲ್ಲಿ ಸರ್. ಬಟ್ ಆಮೇಲೆ ಇನ್ನೊಂದು ಹೇಳಿದ್ರಿ, ನರೇಂದ್ರ ಸ್ವಾಮಿ ಸರ್ನ ಮೀಟ್ ಮಾಡಿರಿ ಅಂತ. ಪಾಪ ಮೀಟ್ ಮಾಡೋಕೆ ಆಗಿಲ್ಲ ಮೇಡಮ್. ಓಕೆ, ಅಲ್ಲ ಅವರು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು, ಮೀಟ್ ಮಾಡಬೇಕು ಮೇಡಮ್. ಹೋಯ್ತೀನಿ ಮೇಡಮ್. ನರೇಂದ್ರ ಸ್ವಾಮಿ ಸರ್ ಅವರು ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅವ್ರು ಮಾತಾಡಿಸ್ಬೇಕು. ಹೋಯ್ತೀನಿ ಮೇಡಮ್. ಅದು ವಿಡಿಯೋ ನೋಡಿದ್ರಾ ನೀವು? ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಅವರು ವಿಡಿಯೋ ಮಾಡ್ಬಿಟ್ಟು ಗಿಲ್ಲಿಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಆಂಗಲ್ ನೋಡಿದಾಗ ಎಲ್ಲೋ ಗಿಲ್ಲಿ ಅವ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದಾರಾ, ಪಾಲಿಟಿಕ್ಸ್ಗೆ ಏನಾರು ಎಂಟ್ರಿ ಆಗ್ತಾರಾ? ಇಲ್ಲ ಮೇಡಮ್. ನನಗೆ ಖುಷಿಯಾಗಿದ್ದು ಯಾವ ವಿಚಾರದಲ್ಲಿ ಅಂದ್ರೆ, ಈಗ ರಾಜಕೀಯ ನಾಯಕರುಗಳು ಇದು ಫಸ್ಟ್ ಸೀಸನ್ ಅನ್ಸುತ್ತೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದು, ಮಾತಾಡಿದ್ದು. ಈಗ ರಾಜಕೀಯ ನಾಯಕರುಗಳು ಅಂದ್ರೆ ಅದು ಒಂದು ಪ್ರತಿಬಿಂಬಿಸ್ತಾ ಇರ್ತಾರೆ ಒಂದು ಕ್ಷೇತ್ರನ, ಒಂದು ಇದನ್ನ. ಆ ತರದವ್ರು ಈಗ ಅವ್ರಿಂದ ಒಂದಷ್ಟು ಜನ ಇರ್ತಾರೆ. ಅವರು ಆ ಥರ ಹೇಳಿದಾಗ ಒಂದಷ್ಟು ಜನ ಸಪೋರ್ಟ್, ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ಲ ಮೇಡಮ್. ಬಂದು ಇಲ್ಲಿ ಆ ಪಕ್ಷ ಈ ಪಕ್ಷ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರಲ್ಲ, ನಿಂತ್ಕೋತಾರಲ್ಲ. ಅದು ನಂಗೆ ಸಿಕ್ಕಾಪಟ್ಟೆ ನನಗೆ ನಂಬಕ್ಕಾಗಿಲ್ಲ ಮೇಡಮ್. ಅದು ಎಲ್ಲ ಪ್ರತಿಯೊಬ್ಬರೂ ಎಲ್ಲ ರಂಗದವ್ರು, ಈಗ ಚಿತ್ರರಂಗದವ್ರು ಎಷ್ಟು ಸಪೋರ್ಟ್ ಮಾಡೋರು ಮೇಡಮ್. ರೈತರು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಆಟೋ ಓಡಿಸೋರು, ಕ್ಯಾಬ್ ಓಡಿಸೋರು, ಎಲ್ಲ ಸ್ಟಿಕ್ಕರ್ ಹಾಕಿ ಅಂಟಿಸ್ಕೊಂಡು, ಬೈಕಲ್ಲಿ ಎಲ್ಲ ಸ್ಟಿಕ್ಕರ್ ಅಂಟಿಸ್ಕೊಂಡು, ಟ್ಯಾಟು ಎಲ್ಲ ಹಾಕಿಸ್ಕೊಂಡು. ಪಾಪ ನೋಡಿ, ನಮ್ಮ ಫ್ಯಾಮಿಲಿಯವ್ರನ್ನ ಆದರೆ ಓಕೆ, ಇಲ್ಲ ನಮ್ಗೆ ಗೊತ್ತಿರೋರು ಆದರೆ ಓಕೆ, ನಮ್ಮ ಫ್ರೆಂಡ್ಸ್ ಆದರೆ ಓಕೆ, ಯಾರು ಅಂತಲೇ ಗೊತ್ತಿಲ್ಲ ಪಾಪ ಅವ್ರು ಬಂದು ಟ್ಯಾಟು ಹಾಕಿಸ್ಕೊಂಡು. ಈಗ ನಾನು ಸಿನಿಮಾದಲ್ಲಿ ಅಷ್ಟು ಸಿನಿಮಾ ಇಟ್ಟಾಗ ಒಂದು ಸ್ಟಾರ್ಡಮ್ ಬಂದಮೇಲೆ ಅದೆಲ್ಲ ಹಾಕಿಸ್ಕೊಳ್ಳೋದನ್ನೆಲ್ಲ ನೋಡ್ಕೊಂಡು ಬಂದಿರಲಿಲ್ಲ ಮೇಡಮ್. ನಾನು ಒಬ್ರು ಫ್ಯಾನ್ ಆಗೇ ಅಲ್ವ ಮೇಡಮ್ ಬಂದಿರೋದು. ಅದನ್ನು ಅಲ್ಲಿ ನೋಡಿದ್ದೀನಿ ಮೇಡಮ್. ನಾನು ಒಬ್ರು ಫ್ಯಾನ್ ಆದಾಗ ಅವ್ರಿಗೆ ಹೆಂಗಿರ್ತದೆ ಅಂತ. ಅದು ಏನು ಮಾಡಿದೆ, ಒಂದು ಶೋ ಇಂದ ಅಷ್ಟು ಸಿಗ್ತದೆ ಅಂದರೆ ಅದು ಹೆಂಗೆ ತಡ್ಕೊಳಕ್ಕೆ ಆಗಲ್ಲ ಮೇಡಮ್. ಅದನ್ನ ಆ ಖುಷಿ, ಆ ಉತ್ಸಾಹ, ಆಮೇಲೆ ಅಲ್ಲೆಲ್ಲೋ ಒಂದು ಕಡೆ ಒಂದು ಸಣ್ಣ ಭಯ, ಇಷ್ಟು ಸಿಕ್ಬಿಟ್ರೆ ಹೆಂಗೆ ಇದನ್ನ ತಗೊಂಡೋಗೋದು, ಆ ಭಯ ಅದೆಲ್ಲ ಇರ್ತದೆ ಮೇಡಮ್. ನಿಜ ನಿಜ.